ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೆಯ ವಿಷಯ, ನೋ ವರ್ಕ್ ಡಿನೋಟಿಫಿಕೇಶನ್ ಟಿಲ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಸೇ ಸೆಂಟರ್. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋ ಚೇಂಜಸ್ ಟು ವಕ್ಫ್ ಪ್ರಾಪರ್ಟೀಸ್ ಟಿಲ್ ನೆಕ್ಸ್ಟ್ ಹಿಯರಿಂಗ್. ಮುಂದಿನ ವಿಚಾರಣೆಯ ತನಕ ವಕ್ಫ್ ಆಸ್ತಿಗಳಲ್ಲಿ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಯಾರು? ಭಾರತದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ. The Supreme Court said the government should not remove or change any Waqf property, including those used as Waqf, until the next court hearing on May 5. ಮೇ 5ನೇ ತಾರೀಕಿಗೆ ಮತ್ತೆ ವಿಚಾರಣೆ ನಡೆಯಲಿಕ್ಕಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿಯ ತನಕ ಸರ್ಕಾರ ಏನ್ ಮಾಡಬಾರ್ದು, ಯಾವುದೇ ವಕ್ಫ್ ಆಸ್ತಿಯನ್ನ ತೆಗೆದು ಹಾಕಬಾರದು ಅಥವಾ ಡಿನೋಟಿಫೈ ಮಾಡೋದು ಅಂತ ಹೇಳ್ತೀವಲ್ವಾ, ಆ ರೀತಿ ಅಥವಾ ಅದನ್ನ ಬದಲಾಯಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. And no new appointments to Waqf board. The government also promised that it will not appoint anyone, including non-Muslims, to Waqf boards or councils under the new law until next hearing. ಈಗ ಇದಕ್ಕೆ ಸರ್ಕಾರ ಏನ್ ಹೇಳಿದೆ ಅಂತಂದ್ರೆ, ಮುಂದಿನ ವಿಚಾರಣೆ ತನಕ ಹೊಸ ಕಾನೂನಿನ ಅಡಿಯಲ್ಲಿ ವಕ್ಫ್ ಮಂಡಳಿಗಳಲ್ಲಿ ಅಥವಾ ಮಂಡಳಿಗಳಿಗೆ ಯಾರನ್ನೂ ಸಹ ನೇಮಿಸೋದಿಲ್ಲ ಅಂತ ಸರ್ಕಾರ ಭರವಸೆಯನ್ನು ನೀಡಿದೆ. ಇದಾದ ನಂತರ ಎಡಿಟೋರಿಯಲ್ ನೋಡೋದಾದ್ರೆ, ಟ್ರಂಪೋನಾಮಿಕ್ಸ್ ನೋಡಿ, ಎಕನಾಮಿಕ್ಸ್ ಗೆ ಹೊಸ ಶಬ್ದ ಸೇರ್ಪಡೆ ಆಗ್ತಾ ಇದೆ. ಡಿಸರ್ವ್ಸ್ ಟು ಬಿ ಟೇಕನ್ ಸೀರಿಯಸ್ಲಿ. ಟ್ರಂಪ್ ಅವರ ಆರ್ಥಿಕ ನೀತಿಗಳಿಗೆ ಕುರಿತಾಗಿರುವಂತಹ ಶಬ್ದ ಟ್ರಂಪೋನಾಮಿಕ್ಸ್. ಟ್ರಂಪ್ ವಾಂಟ್ಸ್ ಟು ಬ್ರಿಂಗ್ ಬ್ಯಾಕ್ ಅಮೆರಿಕನ್ ಮ್ಯಾನುಫ್ಯಾಕ್ಚರಿಂಗ್. ಟ್ರಂಪ್ ಅವರ ಉದ್ದೇಶ ಏನು ಅಂತಂದ್ರೆ, ಅಮೆರಿಕಾದ ಉತ್ಪಾದನಾ ವಲಯವನ್ನ ಮತ್ತೆ ಬೂಸ್ಟ್ ಮಾಡೋದು, ಮತ್ತೆ ಮುನ್ನೆಲೆಗೆ ತರೋದು, ಅದು ಅವರ ಉದ್ದೇಶ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, he believes too many factory jobs have gone to other countries like China, which has hurt American workers and towns. ಎಷ್ಟೋ ಕಾರ್ಖಾನೆಗಳು, ಉದ್ಯೋಗಗಳು ಚೀನಾದ ಕಡೆ ಮುಖ ಮಾಡ್ತಾ ಇವೆ, ಮತ್ತೆ ಬೇರೆ ಬೇರೆ ದೇಶಗಳಿಗೆ ತೆರಳುತ್ತಾ ಇವೆ. ಇದರಿಂದ ಏನಾಗುತ್ತೆ, ಅಮೆರಿಕದ ಕಾರ್ಮಿಕರಿಗೆ ಮತ್ತೆ ಪಟ್ಟಣಗಳಿಗೆ ಹಾನಿ ಆಗ್ತಾ ಇದೆ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಬೇರೆ ಕಡೆ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಮುಖ್ಯವಾದ ಸಾಧನ ಈಗ ಏನು? ಟ್ಯಾರಿಫ್ಗಳು, ಸುಂಕಗಳು. Tariffs are his main tool. Trump adds taxes or tariffs on imported goods. ನೋಡಿದೀವಿ ಇದ್ರ ಬಗ್ಗೆ. ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆಗಳನ್ನ, ಸುಂಕಗಳನ್ನ ವಿಧಿಸೋದು. ಟು ಮೇಕ್ ದಮ್ ಮೋರ್ ಎಕ್ಸ್ಪೆನ್ಸಿವ್. ಯಾವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ವಸ್ತುಗಳ ಮೇಲೆ ಹೆಚ್ಚು ಟ್ಯಾರಿಫ್ಗಳು ಆಗುತ್ತೋ, ಹೆಚ್ಚು ಟ್ಯಾರಿಫ್ಗಳನ್ನ ವಿಧಿಸ್ತಾರೋ, ಅವಾಗ ಅದು ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಅಂದ್ರೆ ಅದರ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಅದರ ದರಗಳು ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಅದರ ಬೇಡಿಕೆ ತಗ್ಗುತ್ತೆ. ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೋ ಆವಾಗ ಆ ವಸ್ತುವಿನ ಬೇಡಿಕೆ ತಗ್ತಾ ಹೋಗುತ್ತೆ. ಸೊ ಪೀಪಲ್ ಬೈ ಮೋರ್ ಅಮೆರಿಕನ್ ಮೇಡ್ ಪ್ರಾಡಕ್ಟ್ಸ್. ಎಕ್ಸ್ಪೋರ್ಟ್ ಮಾಡಿರುವ ಪ್ರಾಡಕ್ಟ್ಗಳ ಮೇಲಿನ ಬೆಲೆ ತಗ್ದಾಗ ಆ ದೇಶದಲ್ಲೇ ತಯಾರು ಮಾಡ್ತಿದ್ದಂತಹ, ಮುಖ್ಯವಾಗಿ ಅಮೆರಿಕದಲ್ಲೇ ತಯಾರಾದಂತಹ ಪ್ರಾಡಕ್ಟ್ಗಳನ್ನ ಅಲ್ಲಿನ ಜನರು ಹೆಚ್ಚು ಪರ್ಚೇಸ್ ಮಾಡ್ತಾರೆ. ದಿಸ್ ಹೆಲ್ಪ್ಸ್ ಲೋಕಲ್ ಇಂಡಸ್ಟ್ರಿ ಗ್ರೋ. ಇದರಿಂದ ಅಲ್ಲಿನ ಸ್ಥಳೀಯ ಕೈಗಾರಿಕೆಗಳು ಬೆಳೆದಿಕ್ಕೆ ಹೆಚ್ಚು ಸಹಾಯ ಆಗುತ್ತೆ. He says free trade is unfair. ಅವರ ಪ್ರಕಾರ ಮುಕ್ತ ವ್ಯಾಪಾರಗಳು ಒಳ್ಳೆಯದಲ್ಲ. Trump argues that countries like China cheat by giving subsidies to other companies and stealing technology. So the US should protect its own economy. ಚೀನಾದಂತಹ ದೇಶಗಳು ತಮ್ಮ ಕಂಪನಿಗಳಿಗೆ ಸಬ್ಸಿಡಿಗಳನ್ನ ಕೊಡುತ್ತೆ ಮತ್ತು ಬೇರೆ ದೇಶದ ತಂತ್ರಜ್ಞಾನಗಳನ್ನ ಕದೀತಾವೆ. ಹಾಗಾಗಿ ಈ ಎಲ್ಲದರ ಮೂಲಕ ಆ ದೇಶಗಳು ಮೋಸ ಮಾಡ್ತಾ ಇವೆ. ಹಾಗಾಗಿ US ಏನ್ ಮಾಡಬೇಕು, ತನ್ನದೇ ಆರ್ಥಿಕ ನೀತಿಗಳನ್ನು ರೂಪಿಸಿಕೊಂಡು ರಕ್ಷಿಸಿಕೊಳ್ಬೇಕು ತನ್ನ ದೇಶವನ್ನ ಅನ್ನೋದು ಟ್ರಂಪ್ ಅವರ ವಾದ. ಅವರ ಟ್ರಂಪೋನಾಮಿಕ್ಸ್ ನಲ್ಲಿ ಏನೇನು ಪಾರ್ಟ್ಗಳಿದೆ ಅಂತ ನೋಡೋದಾದ್ರೆ, ಮೊದಲನೇದು ಟ್ಯಾರಿಫ್ ಆನ್ ಇಂಪೋರ್ಟ್ಸ್. ಹೆಚ್ಚಿನ ಸುಂಕಗಳನ್ನ ವಿಧಿಸೋದು, ತೆರಿಗೆಗಳನ್ನ ಯಾವುದರ ಮೇಲೆ? ಬೇರೆ ಕಡೆಯಿಂದ ಆಮದು ಆಗ್ತಾ ಇರುವಂತಹ ವಸ್ತುಗಳ ಮೇಲೆ, ಸರಕು ಸೇವೆಗಳ ಮೇಲೆ ಹೆಚ್ಚಿನ ಟ್ಯಾರಿಫ್ಗಳನ್ನ ವಿಧಿಸೋದು. ಟ್ಯಾಕ್ಸ್ ಕಟ್ಸ್ ಫಾರ್ ಕಂಪನೀಸ್. ಕಂಪನಿಗಳ ಮೇಲಿನ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡೋದು. ಮತ್ತೆ ಫ್ಯೂವರ್ ಗವರ್ಮೆಂಟ್ ರೂಲ್ಸ್, ಡಿರೆಗ್ಯುಲೇಷನ್, ಸರ್ಕಾರದ ನಿಯಂತ್ರಣವನ್ನ ಕಡಿಮೆ ಮಾಡ್ತಾ ಬರೋದು. ಅಂಡ್ ಮೋರ್ ಆಯಿಲ್ ಪ್ರೊಡಕ್ಷನ್ ಟು ಲೋವರ್ ಕಾಸ್ಟ್. ಹೆಚ್ಚಿನ ತೈಲದ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ಕಾಸ್ಟ್ ಕಡಿಮೆ ಆಗುತ್ತೆ, ಇಂಡಸ್ಟ್ರಿಗಳು ಬೆಳೆಯುತ್ತೆ. ಟುಗೆದರ್ ದೀಸ್ ಏಮ್ ಟು ಮೇಕ್ ದ US ಸ್ಟ್ರಾಂಗರ್ ಅಂಡ್ ಮೋರ್ ಸೆಲ್ಫ್ ರಿಲಯಂಟ್. ಎಲ್ಲ ಕ್ರಮಗಳ ಮೂಲಕ ಅಮೆರಿಕವನ್ನ ಇನ್ನಷ್ಟು ಬಲಶಾಲಿಯನ್ನಾಗಿ ಹಾಗೂ ಸೆಲ್ಫ್ ರಿಲಯಂಟ್, ಸ್ವಾವಲಂಬಿಯಾಗಿ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ. ಇದಾದ ನಂತರ ಮುಂದಿನ ಆರ್ಟಿಕಲ್, ಕ್ಲೋಸರ್ ಲುಕ್ ಎಟ್ ಸ್ಟ್ರಾಟಜಿಕ್ ಅಫೇರ್ಸ್ ಅಂಡ್ ದ AI ಫ್ಯಾಕ್ಟರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಾಗಿರುವಂತಹ ಒಂದು ಆರ್ಟಿಕಲ್.
ಕೆಲವೊಂದ್ಸಾರಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ AI ಒಂದು ಅಣ್ವಸ್ತ್ರದ ಹಾಗೆ ಅಂತಂದ್ರೆ ಅದನ್ನ ಯೂಸ್ ಮಾಡೋರ ಹತ್ರ ಯಾವ ಒಂದು ಶಕ್ತಿ ಇರುತ್ತೆ ಅಂತಂದ್ರೆ ಅದರಿಂದ ಆ ಅಣುಶಕ್ತಿಯನ್ನ ವಿಧ್ವಂಸಕ ಕೃತ್ಯಗಳಿಗೂ ಸಹ ಬಳಸ್ಕೊಳ್ಬಹುದು ಅಥವಾ ಅದರಿಂದ ವಿದ್ಯುತ್ ಶಕ್ತಿಯನ್ನ ಸಹ ಉತ್ಪಾದಿಸಬಹುದು ಅಂತಹ ಉದಾಹರಣೆಯನ್ನ ಕೆಲವರು ಕೊಡ್ತಾರೆ. ಆದ್ರೆ ಈ ಆರ್ಟಿಕಲ್ ಅಲ್ಲಿ ಇವ್ರು ಹೇಳ್ತಾ ಇರೋದು ಏನಂತಂದ್ರೆ AI ಇಸ್ ನಾಟ್ ಲೈಕ್ ನ್ಯೂಕ್ಲಿಯರ್ ವೆಪನ್ಸ್. ಇದರ ಬಗ್ಗೆ ಪ್ರಬಂಧ ಅಥವಾ ಮುಖ್ಯವಾಗಿ GS ನಲ್ಲೂ ಸಹ ಇದರ ಬಗ್ಗೆ ಕ್ವಶನ್ ಬರ್ಬಹುದು, ಸರಿಯಾಗಿ ನೋಡ್ಕೊಳ್ಳಿ. AI ಈ ಪರಮಾಣು ಶಸ್ತ್ರಾಸ್ತ್ರಗಳ ಹಾಗ ಅಲ್ಲ. ಸಮ್ ಎಕ್ಸ್ಪರ್ಟ್ಸ್ ಕಂಪೇರ್ ಪವರ್ಫುಲ್ AI ನ್ಯೂಕ್ಲಿಯರ್ ವೆಪನ್ಸ್. ಕೆಲವು ತಜ್ಞರು ಈ AI ಅನ್ನ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಹೋಲಿಸ್ತಾರೆ. ಬಟ್ ದಟ್ ಇಸ್ ನಾಟ್ ಅಕ್ಯುರೇಟ್. ಆದ್ರೆ ಅದು ಸಮರ್ಪಕವಾದ ಹೋಲಿಕೆ ಅಲ್ಲ. ನ್ಯೂಕ್ಲಿಯರ್ ವೆಪನ್ಸ್ ಕ್ಯಾನ್ ಬಿ ಫಿಸಿಕಲಿ ಡಿಸ್ಟ್ರಾಯ್ಡ್. ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಭೌತಿಕವಾಗಿ ನಾಶಪಡಿಸಬಹುದು. ಬಟ್ AI projects are spread across many places and can't be easily stopped the same way. AI ಹಲವಾರು ಪ್ರದೇಶಗಳಲ್ಲಿ ಹರಡಿಕೊಳ್ತಾ ಇದೆ. ಸುಲಭವಾಗಿ ಈ ಒಂದು AI ಕ್ರಾಂತಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ಲಾನ್ಸ್ ಟು ಡಿಸ್ಟ್ರಾಯ್ ರಾಗ್ AI ಕ್ಯಾನ್ ಬ್ಯಾಕ್ ಫೈರ್. ಕೆಲವೊಂದು ಕೆಟ್ಟ ಉದ್ದೇಶಗಳಿಗೋಸ್ಕರ AI ಅನ್ನ ಡೆವಲಪ್ ಮಾಡಿರ್ತಾರೆ. ಅದನ್ನ ತಪ್ಪಿಸೋದು ಅಥವಾ ಅದನ್ನ ನಿರ್ನಾಮ ಮಾಡ್ಲಿಕ್ಕೆ, ನಾಶ ಮಾಡ್ಲಿಕ್ಕೆ ಹೊರಡೋದು ಸಹ ತಿರುಗುಬಾಣದ ರೀತಿ ನಮಗೆ ತೊಂದರೆಯನ್ನ ಉಂಟು ಮಾಡಬಹುದು. The idea of attacking AI labs in dangerous countries could lead to serious problems. ಕೆಲವು ಅಪಾಯಕಾರಿ ದೇಶಗಳಲ್ಲಿ ಈ AI ಪ್ರಯೋಗಾಲಯ ಅಥವಾ ಅದನ್ನ ಡೆವಲಪ್ ಮಾಡ್ತಾ ಇರ್ತಾರಲ್ವಾ ಅಂತಹ ಸೆಂಟರ್ಗಳ ಮೇಲೆ ದಾಳಿ ಮಾಡಿದ್ರೆ ಅದರಿಂದ ಏನಾಗಬಹುದು, ಬೇರೆ ಬೇರೆ ಗಂಭೀರವಾದ ಸಮಸ್ಯೆಗಳು, ಉದಾಹರಣೆಗೆ ವಾರ್, ಮಿಸ್ಟೇಕ್ಸ್, ಬಿಕಾಸ್ ಇಟ್ ಇಸ್ ಹಾರ್ಡ್ ಟು ಟ್ರ್ಯಾಕ್ ಆರ್ ಸ್ಟಾಪ್ AI ಡೆವಲಪ್ಮೆಂಟ್ ಫುಲ್ಲಿ. ಯುದ್ಧಗಳಂತಹ ಗಂಭೀರ ಸಮಸ್ಯೆಗಳು ಸಹ ಬರಬಹುದು. ಯಾಕಂತಂದ್ರೆ AI ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡೋದಾಗಿರಬಹುದು ಅಥವಾ ನಿಲ್ಲಿಸೋದು ಬಹಳ ಕಷ್ಟ. ಕಂಟ್ರೋಲಿಂಗ್ AI ಚಿಪ್ಸ್ ಇಸ್ ಹಾರ್ಡ್. ಅದೇ ರೀತಿ AI ಚಿಪ್ಗಳ ಡೆವಲಪ್ಮೆಂಟ್ ಅನ್ನ ಕಂಟ್ರೋಲ್ ಮಾಡೋದು ಸಹ ಕಷ್ಟ. ದ ಸಜೆಷನ್ ಟು ಕಂಟ್ರೋಲ್ AI ಚಿಪ್ ಸಪ್ಲೈ ಲೈಕ್ ನ್ಯೂಕ್ಲಿಯರ್ ಮಟೀರಿಯಲ್ ಇಸ್ ನಾಟ್ ಪ್ರಾಕ್ಟಿಕಲ್ ಬಿಕಾಸ್ ಒನ್ಸ್ ಆನ್ AI ಮಾಡೆಲ್ ಇಸ್ ಟ್ರೈನ್ಡ್ ಡಸಂಟ್ ನೀಡ್ ಆನ್ ಗೋಯಿಂಗ್ ರಿಸೋರ್ಸಸ್ ಲೈಕ್ ಯುರೇನಿಯಂ. ಈಗ AI ಚಿಪ್ಗಳಿಗೆ ಕೆಲವೊಂದು ರಿಸೋರ್ಸ್ಗಳು ಬೇಕಾಗುತ್ತೆ, ಸಂಪನ್ಮೂಲಗಳು ಬೇಕಾಗುತ್ತೆ. ಈಗ ಈ ನ್ಯೂಕ್ಲಿಯರ್ ವೆಪನ್ಗಳಿರುತ್ತಲ್ವಾ ಅದಕ್ಕೂ ಸಹ ಯುರೇನಿಯಂ ಅಂತದೆಲ್ಲ ಬೇಕಾಗುತ್ತೆ. ಹಾಗಾಗಿ ಈ AI ಚಿಪ್ ಪೂರೈಕೆಯನ್ನು ನಿಯಂತ್ರಿಸುವುದು ಪ್ರಾಯೋಗಿಕ ಸಲಹೆ ಅಲ್ಲ. ಇದನ್ನ ಮಾಡ್ಲಿಕ್ಕಾಗುವಂತ ಪ್ರಾಕ್ಟಿಕಲ್ ಆಗಿ ಇದು ಒಳ್ಳೆ ಸಲಹೆ ಅಲ್ಲ. ಯಾಕಂದ್ರೆ ಒಂದು AI ಮಾಡೆಲ್ ಅನ್ನ ನೀವು ಡೆವಲಪ್ ಮಾಡಿದ್ರಿ ಅಂತಂದ್ರೆ ಅಥವಾ ಅದಕ್ಕೆ ಬೇರೆ ಮಾದರಿ ತರಬೇತಿಯನ್ನು ಕೊಟ್ರಿ ಅಂತಂದ್ರೆ ಆಮೇಲೆ ಅದಕ್ಕೆ ಬೇರೆ ಸಂಪನ್ಮೂಲಗಳ ಅಗತ್ಯ ಇರೋದಿಲ್ಲ. ಇದು ಆಟೋಮೆಟಿಕಲಿ ಹೆಚ್ಚೆಚ್ಚು ಆಟೋ ಲರ್ನಿಂಗ್ ಕೆಪಾಸಿಟಿನೂ ಇರುತ್ತೆ. ಅದಕ್ಕೆ ಈಗ ನಾವು ChatGPT ಯೂಸ್ ಮಾಡ್ತೇವೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಡೇಟಾನ ಫೀಡ್ ಮಾಡಿರ್ತಾರೆ. ಆದ್ರೆ ಬರ್ತಾ ಬರ್ತಾ ಅದು ನಾವು ಪ್ರಶ್ನೆ ಕೇಳ್ತೀವಲ್ವಾ, ನಾವು ಕೊಡ್ತಾ ಇರುವ ಡೇಟಾದ ಮೇಲೆ ಅದು ಟ್ರೈನ್ ಆಗ್ತಾ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡೋ ಅವಶ್ಯಕತೆನೂ ಇರೋದಿಲ್ಲ. ಆ ರೀತಿ ಅದನ್ನು ತಯಾರು ಮಾಡಿರ್ತಾರೆ. ನಾವು ಹೆಚ್ಚೆಚ್ಚು ಅದನ್ನ ಯೂಸ್ ಮಾಡ್ತಾ ಇದ್ದ ಹಾಗೆ ಅದು ಹೆಚ್ಚು ಟ್ರೈನ್ ಆಗ್ತಾ ಇರುತ್ತೆ. ಸೊ ವಿ ನೀಡ್ ಬೆಟರ್ ವೇಸ್ ಟು ಅಂಡರ್ಸ್ಟ್ಯಾಂಡ್ AI's ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಸೆಕ್ಯೂರಿಟಿ. ಹಾಗಾಗಿ ನಾವು ಬೇರೆ ಬೇರೆ ಉತ್ತಮ ವಿಧಾನಗಳನ್ನ ಕಂಡುಕೊಳ್ಳುವ ಅವಶ್ಯಕತೆ ಇದೆ. ಯೂಸಿಂಗ್ ಓಲ್ಡ್ ಐಡಿಯಾಸ್ ಲೈಕ್ ಮ್ಯೂಚುವಲ್ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಡಸಂಟ್ ವರ್ಕ್ ವೆಲ್ ಫಾರ್ AI. ಪರಮಾಣು ಯುದ್ಧದಲ್ಲಿ ಆದ್ರೆ ಯಾರು ಬಾಂಬ್ ಹಾಕ್ತಾರೋ ಅಥವಾ ದೊಡ್ಡ ಮಟ್ಟದಲ್ಲಿ ಡಿಸ್ಟ್ರಕ್ಷನ್ ಆಗ್ತಾ ಇತ್ತು, ದೊಡ್ಡ ವಿನಾಶಕಾರಿ ಘಟನೆ ಸಂಭವಿಸ್ತಾ ಇತ್ತು. ಯಾರು ಅದನ್ನ ಅಳವಡಿಸಿರ್ತಾರೋ ಅಥವಾ ಯಾರು ಅದನ್ನ ಅಟ್ಯಾಕ್ ಮಾಡ್ತಾರೋ ಅವರಿಗೂ ಸಹ ಏನಾದ್ರೂ ಅಟ್ಯಾಕ್ ತೊಂದರೆಗಳಾಗಬಹುದು ಅನ್ನುವಂತ ಅಭಿಪ್ರಾಯ ಇತ್ತು. ಆದ್ರೆ AI ಹಾಗಲ್ಲ, ಇದು ಆ ರೀತಿ ವರ್ಕ್ ಆಗೋದಿಲ್ಲ. ವಿ ನೀಡ್ ನ್ಯೂ ರಿಸರ್ಚ್ ಅಂಡ್ ಬೆಟರ್ ಸ್ಟ್ರಾಟಜೀಸ್ ದಟ್ ಫಿಟ್ ಹೌ AI ಆಕ್ಚುಲಿ ವರ್ಕ್ಸ್ ಅಂಡ್ ಸ್ಪ್ರೆಡ್ಸ್. ಈ AI ನ ಕಂಟ್ರೋಲ್ ಮಾಡ್ಲಿಕ್ಕೆ ಮುಖ್ಯವಾಗಿ ನಮಗೆ ಒಳ್ಳೆ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ. ಮತ್ತೆ ಅದನ್ನ ಸಂಶೋಧನೆ ಮಾಡೋದು, ಹೇಗೆ ಅದು ವ್ಯಾಪಿಸ್ತಾ ಇದೆ, ಅದನ್ನ ಹೇಗೆ ನಾವು ನಿರ್ವಹಿಸೋದು ಅನ್ನೋದ್ರ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಆಗ ಮಾತ್ರ ಇದನ್ನ ಒಳ್ಳೆ ರೀತಿಯಲ್ಲಿ ನಾವು ಬಳಸಲಿಕ್ಕೆ ಸಾಧ್ಯ. ಇದರಿಂದ ಆಗ್ತಾ ಇರತಕ್ಕಂತ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಇದಾದ ನಂತರ ಮುಂದಿನ ಆರ್ಟಿಕಲ್ ನೋಡೋಣ. ಚಿಕ್ಕ ಎಡಿಟೋರಿಯಲ್ಗಳಿರುತ್ತೆ. ಮೊದಲನೇದು ಪವರ್ ಅಂಡ್ ಅಜೆಂಡಾ. ಇದರಲ್ಲಿ ತಮಿಳುನಾಡಿನ ರಾಜಕೀಯದ ಬಗ್ಗೆ ಕೊಟ್ಟಿದ್ದಾರೆ. UPSCಗೆ ಸಂಬಂಧಪಟ್ಟ ಹಾಗೆ ನಮಗೆ ಇದು ಮುಖ್ಯವಾದ ವಿಷಯ ಅಲ್ಲ. ಅವ್ರು ಹೇಳೋದು ಏನಂತಂದ್ರೆ ತಮಿಳುನಾಡಿನಲ್ಲಿ ಜನರು ಮೊದಲಿಂದಾನು ಈ ಮೈತ್ರಿ ಸರ್ಕಾರಗಳನ್ನ ಆಯ್ಕೆ ಮಾಡಿದ್ದು ಕಡಿಮೆ. ಈಗ ರೀಸೆಂಟ್ ಆಗಿ ಬಿಜೆಪಿಯವರು ಮತ್ತೆ ಅಲ್ಲಿನ AIADMK ಜೊತೆ ಒಟ್ಟಾಗಿ ಸೇರ್ಕೊಂಡು ಮುಂದೆ ಚುನಾವಣೆಯನ್ನ ಎದುರಿಸಬಹುದು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ತಮಿಳುನಾಡಿನ ಜನರು ಆ ರೀತಿಯ ಮೈತ್ರಿಕೂಟಗಳನ್ನ ಆರಿಸಿದ್ದು ಕಡಿಮೆ. ಹಾಗಾಗಿ ಬೇರೆ ಬೇರೆ ಕ್ರಮಗಳನ್ನ ಅಥವಾ ಬೇರೆ ಬೇರೆ ಸರ್ಕಾರಗಳು ಯಾವ ರೀತಿಯಲ್ಲಿ ಮುಂದೆ ಬರಬಹುದು ಅನ್ನೋದು ಮುಂದೆ ನೋಡ್ಬೇಕು ಅಷ್ಟೇ. ಜಾಯಿಂಟ್ ಪ್ಲಾನ್ ಆಫ್ ಆಕ್ಷನ್ ನಾಟ್ ಅ ಕೊಲಿಷನ್ ಗವರ್ಮೆಂಟ್ ಶುಡ್ ಬಿ ಎ ಪ್ರಯಾರಿಟಿ.
ಅಂತಂದ್ರೆ ಮತ್ತೆ ಸರ್ಕಾರಗಳು ಈಗ ಯಾವ್ದಿದೆಯಲ್ವಾ ಅದ್ರ ಬಿಟ್ಟು ಬೇರೆ ಪಕ್ಷಗಳಿರುತ್ತೆ, ವಿರೋಧ ಪಕ್ಷಗಳು. ಅವರ ಗುರಿ ಏನು ಮೈತ್ರಿಕೂಟ ರಚಿಸೋದಲ್ಲ, ಸರ್ಕಾರದಲ್ಲಿ ಕೊರತೆ ಇದೆಯೋ ಮತ್ತೆ ಆ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದ್ರ ಮೇಲೆ ಫೋಕಸ್ ಮಾಡೋದಾಗಿರ್ಬೇಕೆ ಹೊರತು ಒಬ್ಬರ ಜೊತೆ ಒಬ್ರು ಕೈ ಜೋಡಿಸ್ಕೊಂಡು ಆ ರೀತಿ ಜಸ್ಟ್ ಒಂದು ಮೈತ್ರಿಕೂಟವನ್ನ ರಚಿಸ್ಕೊಂಡು ಇರೋದ್ರ ಮೇಲೆ ಮಾತ್ರ ಫೋಕಸ್ ಆಗಿರಬಾರ್ದು ಅಂತ. UPSCಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಇದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ. ಲೈಫ್ ಅನ್ನೌನ್, ಇದು ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನ್ಯೂ ಸೈನ್ಸ್ ಆಫ್ ಪಾಸಿಬಲ್ ಲೈಫ್ ಆನ್ ಎಕ್ಸೋ ಪ್ಲಾನೆಟ್, ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಇದೆಯಲ್ವಾ ಅದಕ್ಕಿಂತ ಹೊರಗಡೆ ಎಕ್ಸೋ ಪ್ಲಾನೆಟ್ ಲೆವೆಲ್ ಅಲ್ಲಿ K2-18b ಏನಾಗಿದೆ ಅಂತಂದ್ರೆ, ಸೈಂಟಿಸ್ಟ್ ಫೌಂಡ್ ಕೆಮಿಕಲ್ಸ್ ಲೈಕ್ ಡೈಮಿಥೈಲ್ ಸಲ್ಫೈಡ್ ಇನ್ ದಿ ಅಟ್ಮಾಸ್ಫಿಯರ್ ಆಫ್ ಪ್ಲಾನೆಟ್ ಔಟ್ಸೈಡ್ ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಸೌರವ್ಯೂಹದ ಹೊರಗಿನ ಒಂದು ವಾತಾವರಣದಲ್ಲಿ ಯಾವುದೊಂದು ಗ್ರಹದಲ್ಲಿ ವಿಜ್ಞಾನಿಗಳು ಕೆಲವು ರಾಸಾಯನಿಕಗಳನ್ನ, ಡೈಮಿಥೈಲ್ ಸಲ್ಫೈಡ್ ನಂತಹ ರಾಸಾಯನಿಕಗಳನ್ನ ಕಂಡು ಹಿಡಿದಿದ್ದಾರೆ. ವಿಚ್ ಕುಡ್ ಬಿ ಅ ಸೈನ್ ಆಫ್ ಲೈಫ್ ಬಟ್ ಸ್ಟಿಲ್ ಅನ್ಸರ್ಟೈನ್ ಅಂಡ್ ನೀಡ್ಸ್ ಮೋರ್ ರಿಸರ್ಚ್. ಇದು ಅಲ್ಲಿ ಯಾವುದೊಂದು ಜೀವಿ ಇರಬಹುದು ಅಥವಾ ಜೀವ ಅಲ್ಲಿ ಸೃಷ್ಟಿ ಆಗ್ತಾ ಇರಬಹುದು ಅನ್ನೋದ್ರ ಸಂಕೇತ ಆಗಿರಬಹುದು, ಆದ್ರೂ ಇನ್ನೂ ಸರ್ಟೇನ್ ಆಗಿ ನಮ್ಗೆ ಗೊತ್ತಿಲ್ಲ, ಅನಿಶ್ಚಿತತೆ ಇದೆ, ಹೆಚ್ಚಿನ ಸಂಶೋಧನೆಯ ಅಗತ್ಯ ಇದೆ. ಹೆಡ್ಲೈನ್ ವಾಸ್ ಅ ಬಿಟ್ ಮಿಸ್ಲೀಡಿಂಗ್. ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು. ಇಟ್ ಸೌಂಡ್ ಲೈಕ್ ಸ್ಟ್ರಾಂಗ್ ಪ್ರೂಫ್ ಆಫ್ ಲೈಫ್ ವಾಸ್ ಫೌಂಡ್. ಆದ್ರೆ ಹೇಳೋದೇನಂತಂದ್ರೆ ನಮಗೇನೋ ಅನ್ಯಗ್ರಹ ಜೀವಿಗಳು ಸಿಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಇತ್ತು ಅದು. ಬಟ್ ದ ಆಕ್ಚುಯಲ್ ರಿಸರ್ಚ್ ಈಸ್ ಮೋರ್ ಕೇರ್ಫುಲ್ ಅಂಡ್ ನಾಟ್ ಸೋ ಶ್ಯೂರ್. ಆದ್ರೆ ನಿಜವಾಗ್ಲೂ ಆ ಸಂಶೋಧನೆಯಲ್ಲಿ ಇದರ ಬಗ್ಗೆ ಇನ್ನೂ ಖಚಿತಪಡಿಸಿಲ್ಲ. ಸೈನ್ಸ್ ಫೇಸಸ್ ಫಂಡಿಂಗ್ ಕಟ್ಸ್ ಇನ್ US. ಅದೇ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಈ ವಿಜ್ಞಾನ ಕ್ಷೇತ್ರಗಳಿಗೆ, ತಂತ್ರಜ್ಞಾನ ಅಂತಂದ್ರೆ ಇಂತಹ ಬೇರೆ ಬೇರೆ AI ಮತ್ತೆ ಯಾವುದು ಇನ್ನೊಂದಿದೆಯಲ್ವಾ ಈಗ ಕ್ವಾಂಟಮ್ ಕಂಪ್ಯೂಟಿಂಗ್, ಅದಾದ ನಂತರ ಮತ್ತೆ ಯಾವ್ದಾದ್ರು ಬರುತ್ತೆ ಹೊಸ ಹೊಸ ತಂತ್ರಜ್ಞಾನಗಳು, ಎಮರ್ಜಿಂಗ್ ಟೆಕ್ನಾಲಜಿಯಲ್ಲಿ AI ಆಯ್ತು, ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ಇಂತಹ ಕ್ಷೇತ್ರಗಳಲ್ಲಿ ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದಿರುತ್ತೆ ನೋಡಿ ಕೆಳಗಡೆ, ಕ್ಯೂರಿಯಾಸಿಟಿ ಡ್ರಿವನ್ ರಿಸರ್ಚ್, ಅಂದ್ರೆ ಸಮಾಜಕ್ಕೆ ಅಥವಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಏನು ದೊಡ್ಡ ಮಟ್ಟದಲ್ಲಿ ಉಪಯೋಗ ಇರೋದಿಲ್ಲ ಅಂತಹ ಜಸ್ಟ್ ಕುತೂಹಲಕ್ಕೋಸ್ಕರ ಮಾಡುವ ಅನ್ವೇಷಣೆಗಳ ಮೇಲೆ ಈಗ ಫೋಕಸ್ ಕಡಿಮೆ ಆಗಿದೆ. ಟ್ರಂಪ್ ಗವರ್ಮೆಂಟ್ ಹ್ಯಾಸ್ ರೆಡ್ಯೂಸ್ಡ್ ಮನಿ ಫಾರ್ ಮೆನಿ ಸೈನ್ಸ್ ಪ್ರೋಗ್ರಾಮ್ಸ್. ಎಷ್ಟೋ ಸೈನ್ಸ್ ಪ್ರೋಗ್ರಾಮ್ಗಳಿಗೆ, ರಿಸರ್ಚ್ಗಳಿಗೆ ಕೊಡ್ತಾ ಹೆಚ್ಚಕ್ಕಂತ ಹಣವನ್ನ ಟ್ರಂಪ್ ಅವರು ಕಡಿತಗೊಳಿಸಿದ್ದಾರೆ. ಇನ್ಕ್ಲೂಡಿಂಗ್ ನಾಸಾ ಅಂಡ್ ಓಷನ್ ಸ್ಟಡೀಸ್, ನಾಸಾ ಮತ್ತೆ ಕೆಲವು ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಸ್ಟಡಿಗಳ ಮೇಲೂ ಈ ಒಂದು ಹಣವನ್ನ ಕಡಿಮೆ ಮಾಡಿದ್ದಾರೆ. ಎಸ್ಪೆಷಲಿ ಫಾರ್ ರಿಸರ್ಚ್ ದಟ್ ಡಸಂಟ್ ಫಿಟ್ ಪೊಲಿಟಿಕಲ್ ಐಡಿಯಾಸ್. ನೋಡಿ, ಅವರ ಒಂದು ರಾಜಕೀಯ ಸಿದ್ಧಾಂತಗಳಿಗೆ ಸರಿ ಹೊಂದದ ಕೆಲವೊಂದು ಸಂಶೋಧನೆಗಳಿಗೆ ಹಣ ಕೊಡ್ತಾ ಇಲ್ಲ. ಕ್ಯೂರಿಯಾಸಿಟಿ ಡ್ರಿವನ್ ರಿಸರ್ಚ್ ಇಸ್ ಇನ್ ಡೇಂಜರ್. ಎಕ್ಸ್ಪ್ಲೋರಿಂಗ್ ದ ಅನ್ನೌನ್ ಲೈಕ್ ದ ಸರ್ಚ್ ಫಾರ್ ಲೈಫ್ ಇನ್ ಸ್ಪೇಸ್ ಹೆಲ್ಪ್ ಸ್ಯಾಟಿಸ್ಫೈ ಹ್ಯೂಮನ್ ಕ್ಯೂರಿಯಾಸಿಟಿ ಅಂಡ್ ಶೋಸ್ ಅಕಾಡೆಮಿಕ್ ಫ್ರೀಡಮ್, ಬಟ್ ಇಟ್ಸ್ ನೌ ಅಂಡರ್ ಥ್ರೆಟ್ ಫ್ರಮ್ ಪೊಲಿಟಿಕಲ್ ಅಂಡ್ ಲ್ಯಾಕ್ ಆಫ್ ಫಂಡಿಂಗ್. ಅಂತಂದ್ರೆ ಇದರಿಂದ ಉಪಯೋಗ ಆಗದೆ ಇರಬಹುದು, ಆದ್ರೆ ಮಾನವ ಸಹಜ ಕುತೂಹಲ ಇರುತ್ತಲ್ವಾ, ಆ ಕುತೂಹಲದಿಂದ ಮನುಷ್ಯ ಇಲ್ಲಿ ತನಕ ಬಂದ್ ಮುಟ್ಟಿದ್ದಾನೆ ಇವತ್ತು. ಇಂತಹ ಕುತೂಹಲವನ್ನ ತಣಿಸ್ಲಿಕ್ಕೆ ಬೇರೆ ಗ್ರಹದ ಜೀವದ ಹುಡುಕಾಟ ಇರಬಹುದು, ಮತ್ತೆ ಅಜ್ಞಾತ ಅಂದ್ರೆ ನಮಗೆ ತಿಳಿದಿರೋದ ಅನ್ವೇಷಣೆ, ಹೀಗೆ ಮುಂತಾದವುಗಳಿಗೆ ಕೆಲವು ಸಪೋರ್ಟ್ಗಳು ಬೇಕು. ಆದ್ರೆ ಇಲ್ಲಿ ಅದು ಸಿಗ್ತಾ ಇಲ್ಲ. ಅದೆಲ್ಲ ಮಾಡ್ತಾ ಇದ್ರೆ ಶೈಕ್ಷಣಿಕ ಸ್ವಾತಂತ್ರ್ಯ ಇದೆ, ತನಗೆ ಬೇಕಾದ ರೀತಿಯಲ್ಲಿ ಅನ್ವೇಷಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ತೋರಿಸಬಹುದಾಗಿತ್ತು. ಆದ್ರೆ ಈಗ ರಾಜಕೀಯ ಸಪೋರ್ಟ್ ಸಹ ಇಲ್ಲ, ರಾಜಕೀಯ ಬೆಂಬಲ, ಹಣಕಾಸಿನ ಸಹಾಯ ಸಹ ಅಲ್ಲಿ ಇಲ್ಲದೆ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಕೆಲವು ದೊಡ್ಡ ಮಟ್ಟದಲ್ಲಿ ಯಾವುದೇ ಬದಲಾವಣೆಗಳು ಆಗ್ತಾ ಇಲ್ಲ, ಬೆಳವಣಿಗೆ ಆಗ್ತಾ ಇಲ್ಲ. ಇದಾದ ನಂತರ ಮುಂದಿನ ವಿಚಾರ, ಆರ್ ಇಂಡಿಯನ್ ಸ್ಟಾರ್ಟ್ಅಪ್ಸ್ ನಾಟ್ ಸ್ಕೇಲಿಂಗ್ ಅಪ್ ಆನ್ ಇನೋವೇಷನ್. ಭಾರತದ ಸ್ಟಾರ್ಟ್ಅಪ್ ಎನ್ವೈರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇದು, ಇಂಡಿಯನ್ ಸ್ಟಾರ್ಟ್ಅಪ್ಸ್ ಆರ್ ಇನೋವೇಟಿಂಗ್ ಬಟ್ ನಾಟ್ ಸ್ಕೇಲಿಂಗ್ ಅಪ್ ಇನಫ್. ಇನೋವೇಷನ್ ಏನೋ ಆಗ್ತಾ ಇದೆ, ಹೊಸತನವನ್ನ ಕಂಡುಕೊಳ್ತಾ ಇವೆ, ಆದ್ರೆ ಅಂದ್ಕೊಂಡ ರೀತಿಯಲ್ಲಿ ಬೆಳೀತಾ ಇಲ್ಲ. ಮೆನಿ ಸ್ಟಾರ್ಟ್ಅಪ್ಸ್ ಆರ್ ಎಂಟರಿಂಗ್ ಡೀಪ್ ಟೆಕ್. ಉದಾಹರಣೆಗೆ AI, ಎಲೆಕ್ಟ್ರಿಕ್ ವೆಹಿಕಲ್, ಎಲ್ಲಾ ಕ್ಷೇತ್ರದಲ್ಲಿ ಹೊಸ ಸ್ಟಾರ್ಟ್ಅಪ್ಗಳು ಕಾಲಿಡ್ತಾ ಇವೆ. ಬಟ್ ದೇ ಸ್ಟ್ರಗಲ್ ಟು ಗ್ರೋ ಬಿಗ್ ಬಿಕಾಸ್ ದೇ ಡೋಂಟ್ ಗೆಟ್ ಇನಫ್ ಮನಿ ಸಪೋರ್ಟ್ ಇನ್ ದಿ ಅರ್ಲಿ ಸ್ಟೇಜಸ್. ಪ್ರಾರಂಭಿಕ ಹಂತದಲ್ಲಿ ಅವರಿಗೆ ಬೇಕಾದಷ್ಟು ಹಣ ಇರೋದಿಲ್ಲ, ಮತ್ತೆ ಬೆಂಬಲ ಸಹ ಯಾರು ಕೊಡ್ತಾ ಇರೋದಿಲ್ಲ. ಹೀಗಾಗಿ ಸ್ಟಾರ್ಟ್ಅಪ್ಗಳು ದೊಡ್ಡ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗವರ್ಮೆಂಟ್ ಸಪೋರ್ಟ್ ಇಸ್ ಗುಡ್ ಬಟ್ ನಾಟ್ ಆಲ್ವೇಸ್ ಇನಫ್. ಸರ್ಕಾರ ಬೆಂಬಲ ಕೊಡ್ತಾ ಇದೆ, ಆದ್ರೆ ಅದು ಸಾಕಾಗೋದಿಲ್ಲ. India has startup friendly policies and many government schemes, but the funding is often small and red tape makes it hard for startups to operate smoothly. ಸರ್ಕಾರದ ಕೆಲವೊಂದು ಯೋಜನೆಗಳಿದೆ, ಸ್ಟಾರ್ಟ್ಅಪ್ ಸ್ನೇಹಿ ನೀತಿಗಳಿದೆ, ಆದ್ರೆ ಕೊಡ್ತಾ ಇರ್ತಕ್ಕಂಥ ಹಣಕಾಸಿನ ಒಂದು ಪ್ರಮಾಣ ಚಿಕ್ಕದಾಗಿರುತ್ತೆ, ಬೇಕಾದಷ್ಟು ಇರೋದಿಲ್ಲ. ಮತ್ತೆ ಅಧಿಕಾರಿಗಳ ಭ್ರಷ್ಟಾಚಾರ, ರೆಡ್ ಟೈಪಿಸಂ ವಿಪರೀತವಾಗಿ ವಿಳಂಬ ಆಗ್ತಾ ಇರೋದು, ಫೈಲ್ಗಳು ಒಂದೇ ಕಡೆ ಬಿದ್ದಿರೋದು,
ಅದಕ್ಕೆ ಬೇಕಾಗಿರೋ ಅಪ್ರೂವಲ್ ಸಿಕ್ಕೋದಿಲ್ಲ. ಹೀಗಾಗಿ ಸರಾಗವಾಗಿ ಈ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ವೆಂಚರ್ ಕ್ಯಾಪಿಟಲ್ ಇಸ್ ಶಿಫ್ಟಿಂಗ್ ಟುವರ್ಡ್ಸ್ ಡೀಪ್ ಟೆಕ್ ಬಟ್ ಸ್ಲೋಲಿ. ಸಾಹಸೋದ್ಯಮ ಬಂಡವಾಳ ಅಂತ ಕರೀತಾರೆ. ಅಂದ್ರೆ ಈ ಕೆಲವೊಂದು ಸ್ಟಾರ್ಟ್ಅಪ್ ಗಳಿಗೆ ಫಂಡಿಂಗ್ ಅನ್ನ ಕೊಡ್ತಾರೆ. ಅರ್ಲಿಯರ್ ಅಂದ್ರೆ ಕೆಲವೊಂದು ಇನ್ವೆಸ್ಟರ್ ಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇನ್ವೆಸ್ಟರ್ಸ್ ಫೋಕಸ್ಡ್ ಆನ್ ಸಿಂಪಲ್ ಆಪ್ಸ್ ಲೈಕ್ ಡೆಲಿವರಿ ಸರ್ವಿಸಸ್. ಈಗ ಮೊದಲೆಲ್ಲ ಇತ್ತಲ್ವಾ, ಈಗ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್ ಡೆಲಿವರಿ ಸರ್ವಿಸ್ಗಳು ಅಂತಹದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ರು ಮೊದಲು ಹೂಡಿಕೆದಾರರು. ಆದ್ರೆ ಈಗೀಗ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಗ್ರೋವಿಂಗ್ ಇಂಟ್ರೆಸ್ಟ್ ಇನ್ ಅಡ್ವಾನ್ಸ್ ಟೆಕ್, ಬಟ್ ಇಂಡಿಯನ್ ಇನ್ವೆಸ್ಟರ್ಸ್ ಆರ್ ಸ್ಟಿಲ್ ಫ್ಯೂ. ಮೋಸ್ಟ್ ಫಂಡಿಂಗ್ ಕಮ್ಸ್ ಫ್ರಮ್ ಅಬ್ರಾಡ್. ಅದರಲ್ಲೂ ಈಗೀಗ ಅವರು ಡೀಪ್ ಟೆಕ್ನಾಲಜಿಗಳಲ್ಲಿ ಕೆಲವೊಂದು AI ಸಂಬಂಧಪಟ್ಟಾಗ ಅದರ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಸಹ ಭಾರತದ ಹೂಡಿಕೆದಾರರು ಕಡಿಮೆ ಇದ್ದಾರೆ, ಹೆಚ್ಚಿನ ಹಣ ಬರ್ತಾ ಇರುವುದು ವಿದೇಶದಿಂದ. ಹಾಗಾಗಿ ಟು ಸಕ್ಸೀಡ್, ಯಶಸ್ವಿ ಆಗ್ಲಿಕ್ಕೆ ಸ್ಟಾರ್ಟ್ಅಪ್ ನೀಡ್ಸ್ ಇನೋವೇಷನ್ ಪ್ಲಸ್ ಸ್ಟ್ರಾಂಗ್ ಎಥಿಕ್ಸ್. ಮುಖ್ಯವಾಗಿ ಬಲವಾದ ನೀತಿಗಳು, ಎಥಿಕಲ್ ಫೌಂಡೇಶನ್ ಇರಬೇಕು, ನೈತಿಕ ಸಾಮರ್ಥ್ಯಗಳು, ನೈತಿಕ ಹೊಣೆಗಾರಿಕೆಯನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು, ಮತ್ತೆ ನಾವೀನ್ಯತೆ ಸಹ ಅವರಿಗೆ ಇರಬೇಕು. ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ಸ್ ಶುಡ್ ಫೋಕಸ್ ಆನ್ ರಿಯಲ್ ಇನೋವೇಷನ್. ಯಶಸ್ವಿಯಾದ ಸ್ಟಾರ್ಟ್ಅಪ್ ಗಳೆಲ್ಲ ಏನಾಗಿದೆ, ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಸಮಾಜದಲ್ಲಿ, ಯಾವ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಮುಂದಾಗಿವೆ. ಸರ್ವ್ ಮಾರ್ಕೆಟ್ ನೀಡ್ಸ್, ಮಾರುಕಟ್ಟೆಯ ಅಗತ್ಯಗಳನ್ನ ಪೂರೈಸಬೇಕು. ಅಂಡ್ ಫಾಲೋ ಗುಡ್ ಬಿಸ್ನೆಸ್ ಪ್ರಾಕ್ಟೀಸಸ್, ಒಳ್ಳೆಯ ವ್ಯವಹಾರ ನೀತಿಗಳನ್ನ, ಅಭ್ಯಾಸಗಳನ್ನ ಫಾಲೋ ಮಾಡಬೇಕು. ದಟ್ ಈಸ್ ಹೌ ದೇ ಕ್ಯಾನ್ ಗ್ರೋ ಅಂಡ್ ಬಿಕಮ್ ಲಾಂಗ್ ಟರ್ಮ್ ವಿನ್ನರ್ಸ್. ಯಾವಾಗ ಈ ಎಲ್ಲ ಕ್ರಮಗಳನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೋ ಆವಾಗ ಅವರು ಬೆಳಿತಾರೆ ಮತ್ತೆ ದೀರ್ಘಕಾಲದಲ್ಲಿ ಉತ್ತಮ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಇದಾದ ನಂತರ ಮುಂದಿನ ವಿಚಾರ, ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಮಸ್ಟ್ ರೋಲ್ ಬ್ಯಾಕ್ ಆರ್ಡರ್ ಆನ್ ಡಿಸಲ್ಫರೈಸಿಂಗ್ ಕೋಲ್ ಪ್ಲಾಂಟ್ಸ್. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ, ಮೋಸ್ಟ್ ಇಂಡಿಯನ್ ಕೋಲ್ ಪ್ಲಾಂಟ್ಸ್ ಯೂಸ್ ಲೋ ಸಲ್ಫರ್ ಕೋಲ್. ಭಾರತದ ಹೆಚ್ಚಿನ ಕಲ್ಲಿದ್ದಲು ಸ್ಥಾವರಗಳಲ್ಲಿ ಕಡಿಮೆ ಸಲ್ಫರ್ ಪ್ರಮಾಣ ಇರುವಂತಹ ಕಲ್ಲಿದ್ದಲನ್ನ ಬಳಸ್ತಾ ಇದ್ದಾರೆ. ಸಿನ್ಸ್ 92% ಆಫ್ ಕೋಲ್ ಇನ್ ಇಂಡಿಯಾ ಹ್ಯಾಸ್ ಲೋ ಸಲ್ಫರ್ ಅಂಡ್ ಟಾಲ್ ಚಿಮ್ನೀಸ್ ಅಂತ ಮೇಲ್ಗಡೆ ಇರುತ್ತಲ್ವಾ, ಹೊರಸೂಸ್ತಾ ಇರೋದು ಬೇರೆ ಬೇರೆ, ಅಂದ್ರ ಈಗ ಕಲ್ಲಿದ್ದ ಸ್ಥಾವರಗಳನ್ನ ನೀವು ನೋಡಿರ್ಬೋದು. ಇಲ್ಲಿ ಇಮೇಜ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಉದ್ದವಾದ ಚಿಮಣಿಗಳು, ಈ ಕಡೆ ಅದೆಲ್ಲ ಬೇಡದೇ ಇರುವಂತಹ ಅನಿಲಗಳನ್ನ ಹೊರಗಡೆ ಬಿಡುಗಡೆ ಮಾಡುತ್ತೆ. ಇನ್ನು ಭಾರತದ ಕೋಲ್ನಲ್ಲಿ 92% ಏನಿದೆ ಕಡಿಮೆ ಅಂತಂದ್ರೆ, ಭಾರತದಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇರುವಂತಹ ಒಟ್ಟು ಕಲ್ಲಿದ್ನಲ್ಲಿ 92% ಕಲ್ಲಿದ್ದಲು ಕಡಿಮೆ ಸಲ್ಫರ್ ಅನ್ನ ಹೊಂದಿದೆ. ಮತ್ತೆ ಇನ್ನೊಂದು, ಟಾಲ್ ಚಿಮ್ನೀಸ್ ಹೆಲ್ಪ್ ಸ್ಪ್ರೆಡ್ ಎಮಿಷನ್ಸ್. ಈಗ ದೊಡ್ಡ ಮಟ್ಟದ ಎತ್ತರದಲ್ಲಿರುವ ಚಿಮಣಿಗಳಿಂದಾಗಿ ಈಗ ಹೊರಸೂಸುವಿಕೆ ಬಹಳ ಸ್ಪ್ರೆಡ್ ಆಗ್ತಾ ಇದೆ ಮೇಲ್ಗಡೆ ಹೋಗಿ. ಎಕ್ಸ್ಪರ್ಟ್ಸ್ ಸೇ ಇಟ್ ಇಸ್ ನಾಟ್ ನೆಸೆಸರಿ ಫಾರ್ ಆಲ್ ಪ್ಲಾಂಟ್ಸ್ ಟು ಇನ್ಸ್ಟಾಲ್ ಎಕ್ಸ್ಪೆನ್ಸಿವ್ ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್, FGD. ಒಂದು ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್ ಅಂತಂದ್ರೆ ಮಾಲಿನ್ಯ ನಿಯಂತ್ರಣ ಸಾಧನಗಳನ್ನ ಎಲ್ಲಾ ಸ್ಥಾವರಗಳು ಅಳವಡಿಸಬೇಕು ಅಂತೇನು ಇಲ್ಲ, ಯಾಕಂದ್ರೆ ಅದಕ್ಕೆ ಬಹಳ ಖರ್ಚಾಗುತ್ತೆ. ಓನ್ಲಿ ಪ್ಲಾಂಟ್ಸ್ ಯೂಸಿಂಗ್ ಹೈ ಸಲ್ಫರ್ ಆರ್ ಇಂಪೋರ್ಟೆಡ್ ಕೋಲ್ ಶುಡ್ ಬಿ ರಿಕ್ವೈರ್ಡ್ ಟು ಡೂ ಸೊ. ಕೆಲವೊಂದು ಸ್ಥಾವರಗಳಲ್ಲಿ ಎಲ್ಲಿ ಹೆಚ್ಚು ಸಲ್ಫರ್ನ ಅಂಶ ಇರುತ್ತೋ ಮತ್ತೆ ಕೆಲವೊಂದು ಕಡೆ ಆಮದು ಮಾಡ್ಕೊಳ್ತಾರೆ, ಅಂತ ಕಲ್ಲಿದ್ದಲನ್ನ ಬಳಸುವ ಸ್ಥಾವರಗಳು ಮಾತ್ರ ಹಾಗೆ ಮಾಡಬೇಕು. ಅಂತಂದ್ರೆ ಈಗ ಮಾಲಿನ್ಯ ನಿಯಂತ್ರಣ ಸಾಧನಗಳನ್ನ ಅಳವಡಿಸ್ಕೊಳ್ಬೇಕು. ಇನ್ಸ್ಟಾಲಿಂಗ್ FGD ಎವ್ರಿವೇರ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್. ಎಲ್ಲಾ ಕಡೆ ಇಂಥ ನೋಡಿ, ಇಲ್ಲಿ FGD ನಿಮ್ಗೆ ಫುಲ್ ಫಾರ್ಮ್ ಏನು ಅಂತ ಕನ್ಫ್ಯೂಸ್ ಆಗಬಹುದು. FGD ಅಂತಂದ್ರೆ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂತಂದ್ರೆ ಅದೇನು ಇಕ್ವಿಪ್ಮೆಂಟ್, ಅದರ ಮೂಲಕ ಮಾಲಿನ್ಯವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗುತ್ತೆ ಅಂತ ಒಂದು ಇಕ್ವಿಪ್ಮೆಂಟ್ ಅದು. ಅದನ್ನ ಇನ್ಸ್ಟಾಲ್ ಮಾಡೋದು ಎವ್ರಿವೇರ್ ಅಂತ ಎಲ್ಲಾ ಕಡೆ ಇನ್ಸ್ಟಾಲ್ ಮಾಡಿದ್ರು ಸಹ ಕೆಲವೊಂದು ಸೈಡ್ ಎಫೆಕ್ಟ್ ಇದೆ. ಸೆಟ್ಟಿಂಗ್ ಆಫ್ FGD is in every plant will cost a lot. ಹೆಚ್ಚಿನ ಖರ್ಚಾಗುತ್ತೆ ಅದಕ್ಕೆ. ಅಂಡ್ ಯೂಸ್ ಮೋರ್ ವಾಟರ್ ಅಂಡ್ ಪವರ್, ಅದಕ್ಕೆ ನೀರು ಸಹ ಹೆಚ್ಚಬೇಕು, ವಿದ್ಯುತ್ ಶಕ್ತಿ ಹೆಚ್ಚಬೇಕು. ಅಂಡ್ ಇನ್ಕ್ರೀಸ್ CO2 ಎಮಿಷನ್ಸ್, ಅದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಈ ಕಡೆ ಮತ್ತೆ CO2 ಎಮಿಷನ್, ಅದರ ಉತ್ಸರ್ಜನೆ ಜಾಸ್ತಿ ಆಗುತ್ತೆ. ವಿಚ್ ಕ್ಯಾನ್ ಹಾರ್ಮ್ ದಿ ಎನ್ವೈರನ್ಮೆಂಟ್ ಇನ್ ಅದರ್ ವೇಸ್. ಹಾಗಾಗಿ ಇನ್ನೊಂದು ರೀತಿಯಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಸೊ ದ ರೂಲ್ ಶುಡ್ ಬಿ ಚೇಂಜ್ ಟು ಫೋಕಸ್ ಓನ್ಲಿ ಆನ್ ಹೈ ಪೊಲ್ಯೂಷನ್ ಪ್ಲಾಂಟ್ಸ್. ಹಾಗಾಗಿ ಆ ರೂಲ್ ಅನ್ನ ಕೇವಲ ಹೆಚ್ಚಿನ ಮಾಲಿನ್ಯ ಸ್ಥಾವರ, ಹೆಚ್ಚು ಮಾಲಿನ್ಯಗಳನ್ನ ಉಂಟು ಮಾಡ್ತಾ ಇರ್ತಾವಲ್ವಾ ಅಂತ ಸ್ಥಾವರಗಳ ಮೇಲೆ ಮಾತ್ರ ಫೋಕಸ್ ಮಾಡಬೇಕು, ಅಲ್ಲಿ ಮಾತ್ರ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗಬೇಕು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ, ಮೊದಲೆಲ್ಲೋ ಹೇಳಿದ್ವಿ ನಾವು, ಒಂದ್ಸರಿ ನೆನಪಿದೆ ನಿಮ್ಗೆ, ನೋಡಿದ್ರೆ ನೆನಪಿರುತ್ತೆ. ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಎಲ್ಲ ಕಡೆ ಇದನ್ನ FGD ಅಳವಡಿಸಬೇಕು ಅಂತ ಹೇಳಿತ್ತು. ಈಗ ಎಲ್ಲ ಕಡೆ ಬೇಡ, ಎಲ್ಲಿ ಅದರ ಮಾಲಿನ್ಯ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಅಳವಡಿಸಿದ್ರೆ ಸಾಕು ಅನ್ನೋದು
ಇದರ ಸಾರಾಂಶ. ಇನ್ನು ಇಂಡಿಯಾ ಇನ್ ಟಚ್ ವಿತ್ ಸ್ಟೂಡೆಂಟ್ಸ್ ಫೇಸಿಂಗ್ ವೀಸಾ ಇಶ್ಯೂಸ್ ವಿತ್ ದ US ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಭಾರತದವರು. ಅವರಿಗೆ ವೀಸಾ ಸಂಬಂಧಪಟ್ಟಾಗೆ ಸಮಸ್ಯೆ ಆಗ್ತಾ ಇದೆ. ಇಂಡಿಯನ್ ಗವರ್ಮೆಂಟ್ ಇಸ್ ನೌ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಇನ್ ದ US. ಅರ್ಲಿಯರ್ ಇಂಡಿಯಾ ಟೋಲ್ಡ್ ಸ್ಟೂಡೆಂಟ್ಸ್ ಟು ಜಸ್ಟ್ ಫಾಲೋ US ರೂಲ್ಸ್. ಮೊದಲು ಭಾರತ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಅಮೆರಿಕದ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಇತ್ತು. ಬಟ್ ನೌ ಇಟ್ಸ್ ಆಫರಿಂಗ್ ಸಪೋರ್ಟ್ ದೋಸ್ ಹೂಸ್ ವೀಸಾಸ್ ವರ್ ಸಡನ್ಲಿ ಕ್ಯಾನ್ಸಲ್ಡ್. ಅಂದ್ರೆ ಕೆಲವರ ವೀಸಾವನ್ನ ಇದ್ದಕ್ಕಿದ್ದಂತೆ ರದ್ದು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಭಾರತ ಸಪೋರ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ ರಾಂಗ್ಲಿ ಲಿಂಕ್ಡ್ ಟು ಪ್ರೊಟೆಸ್ಟ್ ಅಂಡ್ ಮೈನರ್ ಇಶ್ಯೂಸ್. ಎಷ್ಟೋ ವಿದ್ಯಾರ್ಥಿಗಳು ಅನಗತ್ಯವಾಗಿ ಅಂತಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅವರನ್ನ ಯಾವ್ದಾವ್ದೋ ಪ್ರತಿಭಟನೆಗಳು ಮತ್ತೆ ಸಮಸ್ಯೆಗಳು ಸಿಕ್ಸ್ಬಿಟ್ಟಿರ್ತಾರೆ. ಅವರಿಗೆ ಭಾರತ ಹೆಲ್ಪ್ ಮಾಡ್ಲಿಕ್ಕೆ ಮುಂದಾಗಿದೆ. ಬಿಗ್ ಡ್ರಾಪ್ ಇನ್ US ಸ್ಟೂಡೆಂಟ್ ವೀಸಾಸ್ ಫಾರ್ ಇಂಡಿಯನ್ಸ್. ಭಾರತೀಯರಿಗೆ ನೀಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳ ವೀಸಾಗೆ ಸಂಬಂಧಪಟ್ಟ ಹಾಗೆ ಈಗ ಅದು ಕುಸಿತವನ್ನ ಕಾಣ್ತಾ ಇದೆ. ಆಫ್ಟರ್ ಡೊನಾಲ್ಡ್ ಟ್ರಂಪ್ ಬಿಕೇಮ್ ಪ್ರೆಸಿಡೆಂಟ್ ಅಗೇನ್, ನಂಬರ್ ಆಫ್ F1 ಸ್ಟೂಡೆಂಟ್ ವೀಸಾಸ್ ಗಿವನ್ ಟು ಇಂಡಿಯನ್ಸ್ ಡ್ರಾಪ್ಡ್ ಬೈ 30%. ಟ್ರಂಪ್ ಅವರು ಅಧ್ಯಕ್ಷರಾದ್ಮೇಲೆ ಬೇರೆ ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈಗ ಫೆಬ್ರವರಿ 2025ರಲ್ಲಿ ಭಾರತೀಯರಿಗೆ ನೀಡಲಾದ F1 ವಿದ್ಯಾರ್ಥಿ ವೀಸಾಗಳ ಸಂಖ್ಯೆಯಲ್ಲಿ 30% ಕಡಿಮೆಯಾಗಿದೆ. ಇದರಿಂದಾಗಿ ಏನಾಗಿದೆ, ಆಡಿಂಗ್ ಸ್ಟೂಡೆಂಟ್ಸ್ ವರೀಸ್, ವಿದ್ಯಾರ್ಥಿಗಳು ಚಿಂತೆಗೀಡಾಗಿದ್ದಾರೆ. ಇದಾದ ನಂತರ ಪ್ರಿಸನ್ಸ್ ಫ್ಲಾಗ್ಡ್ ಬೈ ಲ್ಯಾಕ್ ಆಫ್ ಮೆಡಿಕಲ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ರಿಪೋರ್ಟ್. ನೋಡಿ, ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಕೆಲವೊಂದು ಕಡೆ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಜೈಲ್ಸ್ ಆರ್ ಓವರ್ ಕ್ರೌಡೆಡ್ ಅಂಡ್ ಗ್ರೋವಿಂಗ್. ಜೈಲುಗಳು ಕಿರಿದು ತುಂಬಿಕೊಂಡು ಹೋಗ್ಬಿಟ್ಟಿದೆ. ಮತ್ತೆ ಈ ಒಂದು ಅವರ ಸಂಖ್ಯೆ ಇದೆಯಲ್ವಾ, ಬೇರೆ ಬೇರೆ ಅಪರಾಧಿಗಳಾಗಿರ್ಬಹುದು ಅಥವಾ ಅಂಡರ್ ಟ್ರಯಲ್ ಇರಬಹುದು, ವಿಚಾರಣೆಗೆ ಒಳಪಟ್ಟಿರೋಬಹುದು, ಅವರಿಂದಾಗಿ ಜೈಲುಗಳ ಒಂದು ಸಾಮರ್ಥ್ಯ ಸಾಕಾಗ್ತಾ ಇಲ್ಲ. ಇಂಡಿಯನ್ ಜೈಲ್ಸ್ ಆರ್ ಆಲ್ರೆಡಿ 131% ಫುಲ್. ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಜನರು ಇದ್ಬಿಟ್ಟಿದ್ದಾರೆ. ಅಂಡ್ ಬೈ 2030 ಪ್ರಿಸನರ್ಸ್ ಮೇ ರೀಚ್ 6.8 lakh. 2030ರ ವೇಳೆಗೆ ಕೈದಿಗಳ ಸಂಖ್ಯೆ 6.8 ಲಕ್ಷ ತಲುಪಬಹುದು. ವೈಲ್ ಜೈಲ್ ಸ್ಪೇಸ್ ಇಸ್ ಓನ್ಲಿ ಫಾರ್ 5.15 lakh. ಆದ್ರೆ ಇರೋ ಸ್ಥಳ ಎಷ್ಟು ಜನರಿಗೆ? 5.15 ಲಕ್ಷ ಜನರಿಗೆ ಸಾಕಾಗುವಷ್ಟು ಸ್ಥಳ ಮಾತ್ರ ಇದೆ. ಇನ್ನು ವೆರಿ ಫ್ಯೂ ಡಾಕ್ಟರ್ಸ್ ಅಂಡ್ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸ್ ಇನ್ ಪ್ರಿಸನ್ಸ್. ಅಲ್ಲಿರುವವರಿಗೂ ಸಹ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಮಾನಸಿಕ ಸಮಸ್ಯೆ ಉಂಟಾಗಬಹುದು. ಅವರಿಗೂ ಸಹ ವೈದ್ಯರು ಬೇಕಲ್ವಾ, ಅವರು ಮನುಷ್ಯರೇ. ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತ ವೈದ್ಯರು, ಮಾನಸಿಕ ಆರೋಗ್ಯ ತಜ್ಞರ ಸಂಖ್ಯೆ ಬಹಳ ಕಡಿಮೆ ಇದೆ. ನೋಡಿ, ದೇರ್ ಆರ್ ಓನ್ಲಿ 25 ಸೈಕಾಲಜಿಸ್ಟ್ ಫಾರ್ ಆಲ್ ಆಫ್ ಇಂಡಿಯಾಸ್ ಪ್ರಿಸನರ್ಸ್. ಇಡೀ ದೇಶದಲ್ಲಿ ಕೈದಿಗಳಿಗೆ ಸಂಬಂಧಿಸಿದ ಹಾಗೆ ಕೇವಲ 25 ಮನಃಶಾಸ್ತ್ರಜ್ಞರು ಇದ್ದಾರೆ. ಅಂಡ್ 43% ಆಫ್ ಡಾಕ್ಟರ್ ಪೋಸ್ಟ್ ಆರ್ ವೇಕೆಂಟ್. ಇವರಿಗೆ ಸಂಬಂಧಪಟ್ಟ ಹಾಗೆ 43% ವೈದ್ಯರ ಹುದ್ದೆಗಳು ಖಾಲಿ ಬಿದ್ದಿವೆ. ದಿಸ್ ಮೇಕ್ಸ್ ಇಟ್ ಹಾರ್ಡ್ ಟು ಟ್ರೀಟ್ ಬೋತ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಜೈಲ್ಸ್. ಹೀಗಾಗಿ ಜೈಲುಗಳಲ್ಲಿ ಇರುವವರ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವುದು ಬಹಳ ಕಷ್ಟ ಆಗ್ತಾ ಇದೆ. ಇದಾದ ನಂತರ IMF ಕಾಲ್ಸ್ ಆನ್ ಕಂಟ್ರೀಸ್ ಟು ಫೈಂಡ್ ಅ ಸೆಟಲ್ಮೆಂಟ್ ಆನ್ ಟ್ರೇಡ್. ಬೇರೆ ಬೇರೆ ದೇಶಗಳ ನಡುವೆ ಸಮಸ್ಯೆಗಳಾಗ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ವಾಂಟ್ಸ್ ಟು ಕಂಟ್ರೀಸ್ ಟು ಸಾಲ್ವ್ ಟ್ರೇಡ್ ಇಶ್ಯೂಸ್ ಟುಗೆದರ್. ಎಲ್ಲ ಒಟ್ಟಾಗಿ ಸೇರ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ. IMF said it is very important for big countries settle trade problems and reduce tariffs so that global trade stays fair and open. ಗ್ಲೋಬಲ್ ಟ್ರೇಡ್ ಸ್ಟೇ ಆಗಿರ್ಬೇಕು. ಯಾವ ರೀತಿ ಅಂತಂದ್ರೆ, ದೊಡ್ಡ ದೊಡ್ಡ ದೇಶಗಳಿರುತ್ತೆ, ಅವರು ತಮ್ಮ ತಮ್ಮ ವ್ಯಾಪಾರ ಸಮಸ್ಯೆಗಳನ್ನ, ಸುಂಕಗಳನ್ನ ಕಡಿಮೆ ಮಾಡೋದನ್ನ ಅವರವರೇ ಪರಿಹರಿಸಿಕೊಳ್ಬೇಕು. ಆಗ ಮಾತ್ರ ಜಾಗತಿಕ ವ್ಯಾಪಾರ ನ್ಯಾಯಯುತವಾಗಿರುತ್ತೆ ಮತ್ತೆ ಮುಕ್ತವಾಗಿರುತ್ತೆ. ಇಂಡಿಯಾ ಇಸ್ ಗ್ರೋವಿಂಗ್ ಬೈ ಇಂಪ್ರೂವಿಂಗ್ ಟ್ರೇಡ್ ಅಂಡ್ ಡಿಜಿಟೈಸೇಷನ್. ಭಾರತದ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, IMF praised ಇಂಡಿಯಾ, ಭಾರತವನ್ನು ಹೊಗಳ್ತಾ ಇದೆ, ಫಾರ್ ಲೋವರಿಂಗ್ ಟ್ರೇಡ್ ಬ್ಯಾರಿಯರ್ಸ್. ಅಂತಂದ್ರೆ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡಿದೆ ಭಾರತ? ಕೆಲವೊಂದು ಬ್ಯಾರಿಯರ್ಗಳನ್ನ ಕಡಿಮೆ ಮಾಡಿದೆ, ಕೆಲವು ತೊಡಕುಗಳನ್ನ ನಿವಾರಿಸಿದೆ. ಅಂಡ್ ಬಿಕಮಿಂಗ್ ಮೋರ್ ಡಿಜಿಟಲೈಸೇಷನ್ಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೇವೆ, ವಿಚ್ ಇಸ್ ಹೆಲ್ಪಿಂಗ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂಡ್ ಬೂಸ್ಟಿಂಗ್ ಎಕನಾಮಿಕ್ ಗ್ರೋತ್. ಹಾಗಾಗಿ ಇದರಿಂದಾಗಿ ಆರ್ಥಿಕ ಬೆಳವಣಿಗೆ ಹೆಚ್ಚುತ್ತಾ ಇದೆ, ಖಾಸಗಿ ಹೂಡಿಕೆ ಸಹ ಮುಂದುವರಿತಾ ಇದೆ, ಅದಕ್ಕೂ ಸಹ ಪುಷ್ಟಿ ದೊರೀತಾ ಇದೆ. ಇದೆಲ್ಲ ಮಾಡಿದಕ್ಕಾಗಿ IMF ಭಾರತವನ್ನ ಶ್ಲಾಘಿಸಿದೆ. ಇದಾದ ನಂತರ ಕೊನೆಯ ಆರ್ಟಿಕಲ್, ಮೇಕಿಂಗ್ ಪ್ರೈಮರಿ ಹೆಲ್ತ್ ಕೇರ್ ವಿಸಿಬಲ್, ಆಕ್ಸೆಸಿಬಲ್ ಅಂಡ್ ಅಫೋರ್ಡೆಬಲ್. ಇಲ್ಲಿ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ಇಂಪ್ರೂವಿಂಗ್ ಪಬ್ಲಿಕ್ ಹೆಲ್ತ್. ಆಯುಷ್ಮಾನ್ ಭಾರತ ಯೋಜನೆ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸ್ತಾ ಇದೆ. ದ ಗವರ್ಮೆಂಟ್ ಲಾಂಚ್ಡ್ ಆಯುಷ್ಮಾನ್ ಭಾರತ್ ಟು ಪ್ರೊವೈಡ್ ಫ್ರೀ ಹೆಲ್ತ್ ಇನ್ಶೂರೆನ್ಸ್, ಇಂಪ್ರೂವ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂಡ್ ಬಿಲ್ಡ್ ಬೆಟರ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಫಾರ್ ಪುವರ್ ಪೀಪಲ್. ಬಡವರಿಗೆ, ಹಿಂದುಳಿದ ವರ್ಗಗಳಿಗೆ ಒಳ್ಳೇದಾಗಬೇಕು, ಅವರಿಗೂ ಸಹ ಸರಿಯಾದ ಆರೋಗ್ಯ ವ್ಯವಸ್ಥೆಗಳು ಸಿಗಬೇಕು ಅಂತ ಸರ್ಕಾರ ಏನೇನ್ ಮಾಡಿದೆ? ಫ್ರೀ ಹೆಲ್ತ್ ಇನ್ಶೂರೆನ್ಸ್, ಉಚಿತ ಆರೋಗ್ಯ ವಿಮೆ ಮತ್ತೆ ಪ್ರಾರಂಭಿಕ
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸುಧಾರಿಸಲಿಕ್ಕೆ ಕೆಲವು ಕ್ರಮಗಳನ್ನ ಕೈಗೊಳ್ತಾ ಇದೆ. ಮತ್ತೆ ಉತ್ತಮ ಆರೋಗ್ಯ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಿಕ್ಕೆ ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಪ್ರಾರಂಭಿಸ್ತಾ ಇದೆ. ಬಡ ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ. ಹೆಲ್ತ್ ಸರ್ವಿಸಸ್ ನೌ ಇನ್ಕ್ಲೂಡ್ ಮೋರ್ ದನ್ ಜಸ್ಟ್ ಟ್ರೀಟ್ಮೆಂಟ್. ಈಗ ಆರೋಗ್ಯ ಸೇವೆಗಳಲ್ಲಿ ಚಿಕಿತ್ಸೆಗಿಂತ ಇನ್ನು ಬೇರೆ ಬೇರೆ ಅಂಶಗಳನ್ನ ಒಳಪಡಿಸಿದ್ದಾರೆ. ಪ್ರೈಮರಿ ಹೆಲ್ತ್ ಸೆಂಟರ್ಸ್ ನೌ ಫೋಕಸ್ ಆನ್ ಫುಲ್ ಕೇರ್. ಕೇವಲ ಪ್ರಾಥಮಿಕವಾಗಿ ಇರುವಂತಹ ಆರೈಕೆ ಮಾತ್ರ ಅಲ್ಲ, ಸಂಪೂರ್ಣ ಆರೈಕೆ ಮೇಲೆ ಕೇಂದ್ರೀಕರಿಸ್ತಾ ಇದ್ದಾರೆ. ಫ್ರಮ್ ಪ್ರಿವೆಂಟಿಂಗ್ ಇಲ್ನೆಸ್, ಅನಾರೋಗ್ಯವನ್ನು ತಡೆಗಟ್ಟುವುದರಿಂದ ಹಿಡಿದು ಟ್ರೀಟಿಂಗ್, ರಿಹ್ಯಾಬಿಲಿಟೇಟಿಂಗ್ ಅಂಡ್ ಇವನ್ ಕೇರಿಂಗ್ ಫಾರ್ ಎಲ್ಡರ್ಲಿ ಅಂಡ್ ಮೆಂಟಲ್ ಹೆಲ್ತ್ ನೀಡ್ಸ್. ಅನಾರೋಗ್ಯ ತಡೆಗಟ್ಟೋದು, ಪುನರ್ವಸತಿ, ವೃದ್ಧರು ಮತ್ತೆ ಬೇರೆ ಬೇರೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೋಗಗಳಿರುತ್ತಲ್ವಾ, ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳೋದ್ರ ತನಕ ಎಲ್ಲದನ್ನು ಸಹ ಈ ಆಯುಷ್ಮಾನ್ ಭಾರತ್ ಅಂಡರಲ್ಲಿ ಅಳವಡಿಸಿದ್ದಾರೆ. ಆದ್ರೆ ಸಮಸ್ಯೆ ಏನು? ಪೀಪಲ್ ಸ್ಟಿಲ್ ಟ್ರಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ಮೋರ್. ಜನರು ಇನ್ನೂ ಸಹ ಸರ್ಕಾರದ ಈ ಎಲ್ಲ ಯೋಜನೆಗಳಿದ್ರು ಸಹ ಖಾಸಗಿ ಆಸ್ಪತ್ರೆಯನ್ನೇ ಹೆಚ್ಚು ನಂಬ್ತಾ ಇದ್ದಾರೆ. ಇವನ್ ದೋ ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಹ್ಯಾವ್ ಇಂಪ್ರೂವ್ಡ್, ಮೆನಿ ಪೀಪಲ್ ಸ್ಟಿಲ್ ಗೋ ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಬಿಕಾಸ್ ದೇ ಫೀಲ್ ದಿ ಕೇರ್ ಇಸ್ ಬೆಟರ್, ಫಾಸ್ಟರ್ ಅಂಡ್ ಕ್ಲೀನರ್. ಯಾಕಂತಂದ್ರೆ ಆ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿ ಉತ್ತಮ ಆರೈಕೆ ಸಿಗುತ್ತೆ, ಮತ್ತೆ ವೇಗವಾಗಿ ಎಲ್ಲ ಸೌಲಭ್ಯಗಳು ಸಿಗ್ತಾ ಹೋಗುತ್ತೆ. ಎಮರ್ಜೆನ್ಸಿ ಇದ್ದಾಗ ಖಾಸಗಿ ಆಸ್ಪತ್ರೆಗಳೇ ಒಳ್ಳೆಯದು, ಅಲ್ಲಿ ಸ್ವಚ್ಛತೆ ಜಾಸ್ತಿ ಇರುತ್ತೆ ಅನ್ನುವಂತ ಪರಿಕಲ್ಪನೆ ಎಲ್ಲರಲ್ಲೂ ಇದೆ. ಹಾಗಾಗಿ ಸಾರ್ವಜನಿಕ ಆರೋಗ್ಯ ಸೇವೆಗಳು ಸುಧಾರಿಸಿದ್ರು ಸಹ ಜನರು ಇನ್ನೂ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ವಿ ನೀಡ್ ಟು ಫೋಕಸ್ ಆನ್ ಕ್ವಾಲಿಟಿ ಅಂಡ್ ಪೀಪಲ್ಸ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನಮ್ಮ ಮುಖ್ಯವಾದ ಗುರಿ ಏನಾಗಿರ್ಬೇಕು ಅಂತಂದ್ರೆ, ಒಂದು ಗುಣಮಟ್ಟ, ಒಳ್ಳೆಯ ಕ್ವಾಲಿಟಿ ಆಗಿರುವಂತ ಹೆಲ್ತ್ ಸರ್ವಿಸ್ ಗಳನ್ನ ಕೊಡೋದು. ಅದರ ಜೊತೆ ಪೀಪಲ್ಸ್ ಎಕ್ಸ್ಪೀರಿಯನ್ಸ್, ಆರೈಕೆಯನ್ನ ಪಡ್ಕೊಂಡ್ಮೇಲೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವರ ಅನುಭವ. ಸ್ಟ್ರಾಂಗ್ ಹೆಲ್ತ್ ಸಿಸ್ಟಮ್ ಇಸ್ ನಾಟ್ ಜಸ್ಟ್ ಅಬೌಟ್ ಬಿಲ್ಡಿಂಗ್ ಅಂಡ್ ಮೆಡಿಸಿನ್. ಒಳ್ಳೆ ಆರೋಗ್ಯ ವ್ಯವಸ್ಥೆ ಅಂತಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಲ್ಲ, ಮತ್ತೆ ಮೆಡಿಸಿನ್ ಕೊಡೋದು ಮಾತ್ರ ಅಲ್ಲ. ಇಟ್ ಮಸ್ಟ್ ಆಲ್ಸೋ ಬಿ ಟ್ರಸ್ಟೆಡ್. ಜನರ ವಿಶ್ವಾಸಾರ್ಹತೆಯನ್ನು ಗಳಿಸಬೇಕು. ಯೂಸ್ಡ್ ರೆಗ್ಯುಲರ್ಲಿ, ಜನರು ಅದನ್ನ ಪದೇ ಪದೇ ಬಳಸಲಿಕ್ಕೆ ಮುಂದಾಗಬೇಕು. ಅಂಡ್ ರೆಸ್ಪಾಂಡ್ ಟು ವಾಟ್ ಪೀಪಲ್ ಆಕ್ಚುಲಿ ನೀಡ್. ಜನರ ಮುಖ್ಯ ಆದ್ಯತೆಗಳು ಏನಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಅದನ್ನು ಕೊಡಬೇಕು. ಇನ್ಕ್ಲೂಡಿಂಗ್ ಹೌ ದೇ ಫೀಲ್ ಅಬೌಟ್ ದ ಕೇರ್ ದೇ ರಿಸೀವ್. ಅವರಿಗೆ ಬೇರೆ ಬೇರೆ ಆರೈಕೆಗಳನ್ನು ನೀಡಿರ್ತೇವಲ್ವಾ, ಟ್ರೀಟ್ಮೆಂಟ್ ಕೊಟ್ಟಿರ್ತೇವೆ, ಆ ಟ್ರೀಟ್ಮೆಂಟ್ ಅನ್ನು ಅವರು ಯಾವ ರೀತಿ ಪರಿಗಣಿಸ್ತಾ ಇದ್ದಾರೆ, ಅವರಿಗೆ ಅದರಿಂದ ಸಂತೃಪ್ತಿ ಆಗಿದೆಯಾ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಆರೈಕೆನ ಪಡೆದುಕೊಂಡಂತಹ ರೋಗಿ ಅಥವಾ ಆ ರೋಗದಿಂದ ಗುಣಮುಖರಾದವರು ಅವರ ಅಭಿಪ್ರಾಯ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಅವರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಸೇವೆಗಳನ್ನ ನೀಡಲಿಕ್ಕೆ ಮುಂದಾಗಬೇಕು. ಇದಾದ ನಂತರ ಇವತ್ತಿನ ಎಲ್ಲ ಆರ್ಟಿಕಲ್ ಮುಗಿಸಿದ್ದೇವೆ. ವೊಕ್ಯಾಬ್ಯುಲರಿ ನೋಡೋದಾದ್ರೆ, ವೆನ್ ಎವರ್ ಅ ನ್ಯೂ ಐಡಿಯಾಸ್ ಇಂಟ್ರೊಡ್ಯೂಸ್ಡ್ ದೇರ್ ಇಸ್ ಆಲ್ವೇಸ್ ಅ ನೇಸೇಯರ್ ಹೂ ಡೌಟ್ಸ್ ಇಟ್ಸ್ ಸಕ್ಸಸ್. ಯಾವಾಗಲೂ ಒಂದು ಹೊಸ ಐಡಿಯಾ ಬಂತು ಅಂತಂದ್ರೆ ಯಾರಾದ್ರೂ ಒಬ್ರು ನೇಸೇಯರ್ ಇರ್ತಾರೆ, ಅಂತಂದ್ರೆ ವಿರೋಧಿಸುವವರು, ಟೀಕೆ ಮಾಡೋರು, ಅಪೋಸರ್ ಆರ್ ಡೌಟರ್. ಬಟ್ ಇಫ್ ಯು ಹ್ಯಾವ್ ಸ್ಟ್ರಾಂಗ್ ಅಮ್ಯುನಿಷನ್ ಇನ್ ದ ಫಾರ್ಮ್ ಆಫ್ ಫ್ಯಾಕ್ಟ್ಸ್ ಅಂಡ್ ಲಾಜಿಕ್. ಅಮ್ಯುನಿಷನ್ ಅಂತಂದ್ರೆ ಸಪೋರ್ಟ್, ಎವಿಡೆನ್ಸ್, ವೆಪನ್. ನಮ್ಮ ಹತ್ರ ಒಂದು ಅದಕ್ಕೆ ಸಂಬಂಧಪಟ್ಟಾಗೆ ಬೆಂಬಲ ಇದ್ರೆ, ಯಾವ ರೀತಿಯ ಬೆಂಬಲ? ಫ್ಯಾಕ್ಟ್ ಅಥವಾ ಲಾಜಿಕಲ್ ಆಗಿ, ತಾರ್ಕಿಕವಾಗಿ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದ ಬೆಂಬಲ ಇದ್ರೆ, ನಿಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ದೃಢತೆ ಇದ್ರೆ, ಯು ಕ್ಯಾನ್ ಕನ್ವಿನ್ಸ್ ಅದರ್ಸ್. ಆವಾಗ ನೀವು ಬೇರೆಯವರನ್ನ ಕನ್ವಿನ್ಸ್ ಮಾಡಬಹುದು. ಒನ್ಸ್ ಯು ಗೆಟ್ ದಿ ಇಂಪ್ರಮ್ಯಾಟರ್ ಆರ್ ಅಫಿಷಿಯಲ್ ಅಪ್ರೂವಲ್ ಫ್ರಮ್ ದಿ ಟಾಪ್. ಇಂಪ್ರಮ್ಯಾಟರ್ ಅಂತಂದ್ರೆ ಅನುಮತಿ, ಪರ್ಮಿಷನ್ ಅಥವಾ ಅಪ್ರೂವಲ್ ಅಂತ. ಯಾವಾಗ ಒಂದು ಸಂಸ್ಥೆಯಲ್ಲಿ ಇದ್ದೀರಿ ಅಂತಂದ್ರೆ ಅದರ ಟಾಪ್ ಇರ್ತಾರಲ್ವಾ, ಅಂತಂದ್ರೆ ಅದರ ಮುಖ್ಯಸ್ಥರು, ಅವರಿಂದ ನಿಮ್ಗೆ ಅನುಮತಿ ಸಿಕ್ತು ಅಂತಂದ್ರೆ ಯುವರ್ ಐಡಿಯಾ ಬಿಕಮ್ಸ್ ಮೋರ್ ಅಕ್ಸೆಪ್ಟೆಡ್. ಆವಾಗ ಅವರು ಅನುಮತಿ ಕೊಟ್ಟು ಅಂತಂದ್ರೆ ಬೇರೆಯವರು ಆಟೋಮೆಟಿಕಲಿ ಒಪ್ಕೊಳ್ತಾ ಹೋಗ್ತಾರೆ. ಇಫ್ ಯುವರ್ ಐಡಿಯಾ ಇಸ್ ಬೇಸ್ಡ್ ಆನ್ ಅ ಸ್ಟ್ರಾಂಗ್ ಎಕ್ಸಿಯಾಮ್ ಅಂತಂದ್ರೆ ಕೊಟ್ಟಿದ್ದಾರೆ ನೋಡಿ, ಸತ್ಯವಾಕ್ಯ, ತತ್ವ, ಒಪ್ಕೊಂಡ್ಬಿಡೋದು ಮೊದ್ಲೇ ಸತ್ಯ ಅಂತ. ಸಮಥಿಂಗ್ ಎವ್ರಿ ಒನ್ ನೋಸ್ ಟು ಬಿ ಟ್ರೂ, ಎಲ್ರಿಗೂ ಸತ್ಯ ಅಂತ ಗೊತ್ತಿರುತ್ತೆ, ಅಂತಹ ಐಡಿಯಾ ಇದೆ ನಿಮ್ಮ ಹತ್ರ, ಇಟ್ ಇಸ್ ಇವನ್ ಮೋರ್ ಪವರ್ಫುಲ್. ಅವಾಗ ಅದಕ್ಕೆ ಹೆಚ್ಚಿನಷ್ಟು ಬಲ ಬರುತ್ತೆ. ಬಟ್ ಬಿ ಕೇರ್ಫುಲ್, ಬಿಕಾಸ್ ಇಫ್ ಪ್ರಾಬ್ಲಮ್ಸ್ ಅರೈಸ್, ಅಪ್ರೂವಲ್ ಕ್ಯಾನ್ ಫೇಸ್ ರಿವೊಕೇಶನ್. ಒಂದ್ ವೇಳೆ ಏನಾದ್ರು ಸಮಸ್ಯೆ ಬಂದ್ರೆ ಆ ಮುಖ್ಯಸ್ಥರು ತಮ್ಮ ಅಪ್ರೂವಲ್ ಅನ್ನ ಏನ್ ಮಾಡಬಹುದು? ರಿವೋಕ್ ಮಾಡಬಹುದು. ರಿವೊಕೇಶನ್ ಅಂತಂದ್ರೆ ಕ್ಯಾನ್ಸಲೇಷನ್, ವಿತ್ಡ್ರಾ, ರದ್ದು ಮಾಡೋದು. ಅಂಡ್ ದಿ ಪ್ರಾಜೆಕ್ಟ್ ಮೈಟ್ ಗೆಟ್ ಕ್ಯಾನ್ಸಲ್ಡ್. ನೀವು ಅಂದ್ಕೊಂಡಿರುವಂತಹ ಯೋಜನೆ ಅಲ್ಲೇ ಕ್ಯಾನ್ಸಲ್ ಆಗ್ಬಿಡಬಹುದು. ನಿನ್ನೆಯ ಕ್ವಶನ್ ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ರ್ಯಾಪಿಡ್ ಕ್ರೆಡಿಟ್ ಫೆಸಿಲಿಟಿ. ಇದಕ್ಕೆ ಉತ್ತರ ಇದು ಸಂಬಂಧಪಟ್ಟಿದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ. ಮೇನ್ಸ್ ಕ್ವಶನ್, Indian startups are becoming more innovative, especially in deep tech areas like AI and electric vehicles, but many of them find it hard to grow big due to lack of early support, funding and policy issues. Discuss the problem faced by startups in India, suggest steps to help them grow and succeed.
ನಾಳೆ ಯಾವುದೇ ಕ್ವಶನ್ ಇರೋದಿಲ್ಲ ಅಂತಂದ್ರೆ ನಾಳೆ ಕ್ವಶನ್ ಇಲ್ಲದೆ ಇರೋದ್ರಿಂದ ಇವತ್ತು ಸಹ ನಾವು ಪ್ರಿಲಿಮ್ಸ್ ಕ್ವಶನ್ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಇನ್ನು ಮೇನ್ಸ್ ಕ್ವಶನ್ ನೋಡೋದಾದ್ರೆ ಸ್ಟಾರ್ಟ್ಅಪ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಯಾವ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಮತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದಕ್ಕೆ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಕ್ಯಾನ್ ಯು ಟೆಲ್ ಅಸ್ ಅಬೌಟ್ ದಿ ಕಂಡೀಷನ್ ಆಫ್ ದಿ ಗವರ್ಮೆಂಟ್ ಸ್ಕೂಲ್ ಇನ್ ಯುವರ್ ವಿಲೇಜ್? ನಿಮ್ಮ ವಿಲೇಜ್ ಅಲ್ಲಿ, ನಿಮ್ಮ ಹಳ್ಳಿಯಲ್ಲಿ ಗವರ್ಮೆಂಟ್ ಸ್ಕೂಲ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಡಸ್ ಇಟ್ ಹ್ಯಾವ್ ಆಲ್ ದ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಟಾಯ್ಲೆಟ್ಸ್, ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂಡ್ ಪ್ರಾಪರ್ ಕ್ಲಾಸ್ ರೂಮ್ಸ್? ಎಲ್ಲ ವ್ಯವಸ್ಥೆಗಳಿದೆಯಾ? ಸರಿಯಾದ ಟಾಯ್ಲೆಟ್ಗಳು, ಬೇಸಿಕ್ ಫೆಸಿಲಿಟಿ, ಕ್ಲಾಸ್ ರೂಮ್ಗಳೆಲ್ಲ ಸರಿಯಾಗಿದೆಯಾ? ಇಫ್ ಯು ಆರ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್, ವಾಟ್ ವುಡ್ ಬಿ ಯುವರ್ ಫಸ್ಟ್ ಸ್ಟೆಪ್ ಟು ಇಂಪ್ರೂವ್ ಇಟ್? ಒಂದು ವೇಳೆ ನೀವೇ ನಿಮ್ಮ ಜಿಲ್ಲಾಧಿಕಾರಿ ಆಗಿದ್ರೆ ಆ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ನೀವು ತೆಗೆದುಕೊಳ್ಳುವ ಕ್ರಮ ಏನು? ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಮೊದಲನೇದಾಗಿ ನೀವು ಮುಖ್ಯವಾಗಿ ಮೊದಲು ತೆಗೆದುಕೊಳ್ಳುವ ಕ್ರಮ ಏನು ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿದ್ರು ಆಗತ್ತೆ, ಅಥವಾ ಇದರ ಬಗ್ಗೆ ಥಿಂಕ್ ಮಾಡಿ ನಿಮ್ಮದೇ ಆದ ಆನ್ಸರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.